ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಮ್ಮ ಸಂಗೀತ ಶೆಫ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ರೆಸಿಪಿ ತಗೊಂಡು ಬಂದಿದ್ದೀನಿ ಅಂದರೆ, ಇವತ್ತು ನಾನು ಪತ್ರೊಡೆ ವಡೆ ಮಾಡೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಸ್ವಲ್ಪ ಚೇಂಜ್ ಇರುತ್ತೆ. ಇವತ್ತು ನಮ್ಮ ಥರ ನಾವು ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಎಲ್ಲ ಸಾಮಾನು ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. 1 ಕಪ್ಪು ಇದು ಕಡಲೆ ಹಿಟ್ಟು, ಮತ್ತು 1-2 ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟು ತೊಗೋಬೇಕಾಗುತ್ತೆ. ಆಮೇಲೆ ಈರುಳ್ಳಿ, ಒಂದು ಒಗ್ಗರಣೆಗೆ 1 ಕಪ್ಪು ಹಾಕೋಕ್ಕೆ, ಚಕ್ಕೆ, ಲವಂಗ ಮತ್ತು ಕರಿಮೆಣಸು, ಜೀರಿಗೆ, ಆಮೇಲೆ ಕಸ್ತೂರಿ ಮೇಥಿ, ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಒಗ್ಗರಣೆಗೆ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇಲ್ಲಿ ಎಲ್ಲರೂ ಖಾರದ ಪುಡಿ ಎಲ್ಲ ಹಾಕ್ತಾರೆ. ನಾನು ಇವತ್ತೇನು ಮಾಡಿದ್ದೇನೆ ಅಂದರೆ, ಬರೀ ಖಾರದ ಪುಡಿ ಹಾಕಲ್ಲ, ಅಂದರೆ ಅರ್ಧ ಹಾಕ್ತಾರೆ. ನಾನು ಕೆಂಪು ಮೆಣಸಿನ್ಕಾಯಿ ಒಂದರ್ಧ, ಹಸಿ ಮೆಣಸಿನ್ಕಾಯಿ ಅರ್ಧ ತೊಗೊಂಡಿದ್ದೀನಿ. ಆಮೇಲೆ ಸಬ್ಬಸಿಗೆ ಸೊಪ್ಪು 1 ಕಟ್ಟ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಷ್ಟು ಬೇಕಾಗುತ್ತೆ. ಅರಿಶಿನ, ಉಪ್ಪು ಮತ್ತು ಪತ್ರೊಡೆ. ಇದು ಪತ್ರೊಡೆ ಈ ಥರ ಬರುತ್ತೆ. ನೀವು ಚೆನ್ನಾಗಿರೋದು ನೋಡ್ಕೊಂಡು ತೊಗೊಂಬಂದು ಮಾಡ್ಕೊಬೋದು. ಇದು ತುಂಬ ಫ್ರೆಶ್ ಆಗಿದೆ, ಈ ಥರ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಇದಕ್ಕೆ ಮೊದಲು ನಾವು ಹುರ್ಕೋಬೇಕಾಗುತ್ತೆ, ಒಂದು ಐಟಮ್ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈಗ ಗರಂ ಮಸಾಲಾನ ನಾವು ಸ್ವಲ್ಪ ಹುರ್ಕೊಳ್ಳೋಣ, ಲೈಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹುರ್ಕೊಂಡಾಯಿತು. ಇದು ಹಸಿ ಕೊಬ್ಬರಿ ಒಂದಿಷ್ಟು, ಒಂದು ಅರ್ಧ ಕಪ್ಪಷ್ಟು. ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾವು. ಇದು ಹಸಿಮೆಣಸಿನ್ಕಾಯಿ ಈಗ ಹಾಕಾಗಿದೆ. ಇಷ್ಟೇ ಸಾಕು ವೀಕ್ಷಕ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹುರಿಲಿಕ್ಕೆ. ಈಗ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ಆಗಿದೆ, ಈಗ ಮಿಕ್ಸಿ ಆಗಿದೆ. ಈ ಥರ ತರಿಯಾಗಿ, ಭಾಳ ಮಿಕ್ಸಿ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿ ಇಷ್ಟು ಮಿಕ್ಸಿ ಮಾಡೋಣ. ಈಗ ನಾವು ಈಗ ಒಂದು ಬೋಲ್ ತೊಗೊಂಡಿದ್ದೀನಿ, ಸ್ಟೀಲ್ ಬೋಲು. ಅದಕ್ಕೆ ಈಗ ಎಲ್ಲ ಕಲಿಸ್ಕೊಳ್ಳೋದು, ಈ ಥರ ಹಿಟ್ಟುಗಳನ್ನು ಕಲಿಸ್ಕೊಳ್ಳೋದು. 1 ಕಪ್ಪು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಕಸ್ತೂರಿ ಮೇಥಿ ಸ್ವಲ್ಪ, ಆಮೇಲೆ ಸಣ್ಣಗೆ ಚಾಪ್ ಮಾಡಿರೋವಂಥ ಈರುಳ್ಳಿನ, ಆಮೇಲೆ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಹುಡಿ, ಹೌದು ಇಲ್ಲ. ಆಮೇಲೆ ಈ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಇದೆಲ್ಲ, ಅಲ್ಲಿವರೆಗೂ ನಾವು ಸ್ವಲ್ಪ ಅರಿಶಿನ ಹಾಕ್ಕೋಬೇಕಾಗುತ್ತೆ. ಅರಿಶಿನ, ಉಪ್ಪು, ರುಬ್ಬಿರುವಂಥ ಮಸಾಲೆ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ವೀಕ್ಷಕರೇ. ಈ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಇಟ್ಕೊಂಡಿರೋದು ಹೋಲಕ್ಕೆ. ಇದೊಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಒಂದು ಹತ್ರ. ಇದಕ್ಕೀಗ ನಾವೇನಿದು ಹುಣಸೆ ಹಣ್ಣು ಚೆನ್ನಾಗಿ ಇಷ್ಟಕೊಂಡು 1 ಗಡ್ಡೆಯಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ನೀರಲ್ಲಿ. ಈಗ ಇದು ಏನು ಮಾಡೋದು, ಗಟ್ಟಿಯಾಗಿ ನೆನೆಸಿರೋದ್ರಿಂದ ಈ ಹುಣಸೆ ಹಣ್ಣು ಇದು ಒಗುರಾಗಿ ಬರುತ್ತೆ ಎಲೆ. ಈ ಒಗುರಾಗಿ ಬರಬಾರ್ದು ನಾವು ವಡೆ ಅಂದರೆ. ಇದು ಮೊದಲು ಇದಕ್ಕೆಲ್ಲ ಹುಣಸೆ ಹಣ್ಣು ಹಚ್ಕೋಬೇಕಾಗುತ್ತೆ. ಈ ಥರ ರಸನ ಹಚ್ಕೋಬೇಕಾಗುತ್ತೆ. ಈ ಥರ ಫುಲ್ ಹಚ್ಚಾಗಿದೆ ಇದಕ್ಕೀಗ. ಈಗ ಇದಕ್ಕಿದ್ದು ಹಚ್ಚಾಯ್ತಲ್ಲ, ಇದೇನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಹಿಟ್ಟನ್ನ, ಇದು ಈಗ ನಾವು ಸಣ್ಣಗೆ ತಳುವಾಗಿ ಈ ಥರ ತಳುವಾಗಿ ಹಚ್ಚಬೇಕು. ಭಾಳ ದಪ್ಪ ಆದರೆ ನಿಮಗೆ ಅದು ಟೇಸ್ಟ್ ಬರೋಲ್ಲ, ಈ ಎಲೆ ಟೇಸ್ಟ್ ಬರೋಲ್ಲ.
ಇದು ಈಗ ತೆಳುವಾಗಿ ಹಚ್ಚಾಗಿದೆ. ಈ ಥರ ಎರಡೂ ಕೈಯಿಂದ ಈ ಥರ ಎರಡೂ ಕೈಯಿನ ಸಹಾಯದಿಂದ ಈ ಥರ ಫೋಲ್ಡ್ ಮಾಡ್ಕೋತಾ ಬರಬೇಕು. ಈ ಥರ ಮತ್ತು ಇದಕ್ಕೆ ಸ್ವಲ್ಪ ಹಚ್ಚೋಣ. ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದೇ ಥರ ಫೋಲ್ಡ್ ಮಾಡ್ತಾ ಇದು ಹುಣಸೆ ಹಣ್ಣು ರಸ ಹಚ್ಚುತ್ತಾ ಇದೇ ಥರ ಆಗಿದೆ. ಇದಿಷ್ಟೆಲ್ಲ ಮಾಡೋಕ್ಕಿದೆ. ಇಷ್ಟೆಲ್ಲ ಚೆನ್ನಾಗಿ ಅಷ್ಟು 5-6 ಏಳು ಪೀಸ್ ಆಗಿದೆ. ಇದು ಈಗ ನಾವು ಚೆನ್ನಾಗಿ ಕುದಿಸೋಣ. ನೀರಲ್ಲಿ ಕುದಿಸ್ಬೇಕು. ಇಡ್ಲಿ ಸ್ಟ್ಯಾಂಡ್ ಇರುತ್ತೆ, ಆ ಇಡ್ಲಿ ಸ್ಟ್ಯಾಂಡ್ ಹಾಕಿಟ್ಟು ಕುದಿಸೋಣ. ಹಾಕಿದ್ದೀವಿ ಇಡ್ಲಿ ಸ್ಟ್ಯಾಂಡಲ್ಲಿ. ಇದನ್ನು ಈಗ ಮುಚ್ಚೋಣ. ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಈಗ ಇದು ವೀಕ್ಷಕರೇ ಕುದ್ದಿದೆ. ಈಗ ಇದು ಎಲ್ಲ ಬೇಸಾಗಿದೆ. ಈಗ ತಟ್ಟೆಗೆ ಇಟ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡೋಣ. ಸಣ್ಣಕ್ಕೆ ಈ ಥರ ಪೀಸ್ ಮಾಡೋಣ. ಈ ಥರ ಪೀಸ್ ಮಾಡ್ಕೊಳ್ಳೋಣ. ಈ ಥರ ಪೀಸ್ ಮಾಡ್ಕೊಳ್ಳೋದು. ಚಂದ ಕಟ್ ಮಾಡಿ ಪೀಸು ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ 1-2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ, ಇದಕ್ಕೆ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗಂದರೆ ಚೆನ್ನಾಗಿ ಘಮ ಕೊಡುತ್ತೆ. ಸ್ವಲ್ಪ ಅರಿಶಿನ. ಒಗ್ಗರಣೆ ಆಗಿದೆ. ಹಾಕ್ಕೊಂಬಿಡೋಣ ಎಲ್ಲ ಪೀಸ್ಗಳು. ಈ ಥರ ಎಲ್ಲ ಹಾಕಿ ಪೀಸ್ಗಳನ್ನ ಹಾಕಿ ಒಗ್ಗರಣೆಗೆ ಈ ಥರ ಸ್ವಲ್ಪ 1-4-5 ಸೆಕೆಂಡು ಈ ಥರ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಕೂಡ ಹಾಕ್ಕೊಂಬಿಡೋಣ. ಬನ್ನಿ ವೀಕ್ಷಕರೇ, ಈಗ ಇದು ರೆಡಿಯಾಗಿದೆ. ಇದು ಪತ್ರೊಡೆ ಅಂತ, ಕೆಸುವಿನ ಎಳಿನ ವಡೆ ಅಂತಾರೆ. ಇದಕ್ಕೆ ಕ್ಲೀನಾಗಿ ಹೇಳಬೇಕಾದ್ರೆ ಪತ್ರೊಡೆ ರೆಡಿಯಾಗಿದೆ. ಈಗ ನೀವು ತಿಂದು ಸವಿದು ಹೇಗಿದೆ ಅಂತ ಹೇಳಬೇಕು. ನಮ್ಮ ಸಂಗೀತ ಶೆಫ್ ಚಾನಲ್ಗೆ ನೀವು ಕಮೆಂಟು, ಸಬ್ಸ್ಕ್ರೈಬ್, ಡನ್ ಐಕನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.